ಆಗಿದ್ರೆ ಇವತ್ತು ಇಡೀ ದೇಶ ಅವರ ಹಿಂದಿರ್ತದೆ. ಇವತ್ತು RSS ವಿರೋಧವಾಗಿ, BJP ವಿರೋಧವಾಗಿ ಇವತ್ತು CJP ಜಂಜಿ ಇವತ್ತು ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ದೇಶದ ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳ, ಯಾಕಂದ್ರೆ ಇವತ್ತು ನೋಡ್ರಿ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಅದು ಹೈಯರ್ ವರ್ಗದವ್ರು ಮಾತ್ರ ಇವತ್ತು ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀವಿ. ಎಲ್ಲೋ ಒಂದು ಅಕಲ್ಪ ನಾವು ಎಕ್ಸೆಪ್ಷನ್ಸ್ ಅಂತೀವಿ ಅದಕ್ಕೆ. ಯಾರೋ ಒಬ್ಬ DC ಪಾರ್ಟಿ ಅವರೊಬ್ಬ ಬಡವರ ಮಗ DC ಪಾರ್ಟಿ ಆದ ಅಂತ ಹೇಳೋದಲ್ಲ. ಎಲ್ಲರೂ DC ಪಾರ್ಟಿ ಆಗುವಂಥ ಒಂದು ವ್ಯವಸ್ಥೆ ಆಗಬೇಕಾಗದೇ ಇಲ್ಲ, ಅದಿಲ್ಲ ಇಲ್ಲಿ. ಆ ಎಕ್ಸೆಪ್ಷನ್ಸ್ ಅಲ್ಲ, ಇದು ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಸಿಗುವಂಥದ್ದಾಗಿತ್ತಪ್ಪ ಅಂದ್ರೆ ನೀಟ್ ಎಕ್ಸಾಮ್ದಂಥ ಈ ಆತ್ಮಹತ್ಯೆಗಳಿಗೆ ಹೋರಾಟ ಮಾಡಿದರೆ ABP ಅದಕ್ಕೊಂದು ಗರಿ ಬರ್ತಿತ್ತು, ಬೆಲೆ ಬರ್ತಿತ್ತು. ಅದು ಮಾಡಲಿಲ್ಲ ಅನ್ನೋದು ನೋವಿನ ವಿಷಯ. ಯಾಕೆ ಮಾಡಲಿಲ್ಲ ಅವ್ರು ಬಿಟ್ಟು ವಿಷಯ. ಆದರೆ ಈ ಸಂದರ್ಭದಲ್ಲಿ ನೆನಪಿಸ್ಬೇಕಾಗ್ತದೆ. ಇವತ್ತು ABP ಅವ್ರು ಹೊರಗೆ ಬಂದ ಹೋರಾಟ ಮಾಡ್ತಾ ಇದ್ದಾರೆ. ಪರೀಕ್ಷೆಗಳ ಸಲುವಾಗಿ ಮಾಡಲೇಬೇಕಾದಂಥದ್ದು, ಯಾಕಂದ್ರೆ ವಿರೋಧಿಸ್ಲಿಕ್ಕೆ ಆಗಲಾರಂಥದ್ದು. ಅಲ್ಲಿ ಏನಾದರೂ ಏನಪ್ಪ ಅಂತಂದ್ರೆ ಧೋ ನಂಬರ್ದು ಅಂದೆ ಅಂತೀವಿ ನಾವು, ನಕಲ್ ಮಾಡುವಂಥದ್ದು ಅಂತೀವಿ, ಮತ್ತೇನೂ ಅಂತೀವಿ. ಅದಾಗಿದ್ದರೆ ಅದು ನಿಲ್ಲಬೇಕು. ಮತ್ತು ವಿರೋಧಕ್ಕಾಗಿ ವಿರೋಧ ಮಾಡೋದು ಸರಿಯಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಇವತ್ತು ಇವತ್ತು ಈ ಸಂದರ್ಭದಲ್ಲೇ ಈ ಪರೀಕ್ಷೆಗಳು ಯಾರೇ ಸರ್ಕಾರ ಇರಲಿ, ಯಾವುದೇ ಇರಲಿ, ಯಾರೇ ಮಿನಿಸ್ಟರ್ ಇರಲಿ, ಮುಖ್ಯಮಂತ್ರಿ ಇರಲಿ, ಯಾರೋ ಪ್ರಧಾನಮಂತ್ರಿ ಇರಲಿ, ಯಾರೂ ಇಲ್ಲ, ಅವ್ರ ಮನವಿ ಒಂದು ಏನಪ್ಪ ಅಂದ್ರೆ ಎಲ್ಲ ಇಡೀ ದೇಶದ ಮಕ್ಕಳಿಗೆಲ್ಲನೂ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್. ಬರೀ ಶಿಕ್ಷಣ ಅಷ್ಟೇ ಅಲ್ಲ, SSLC ಬರೋದು ಬಿಡೋದಲ್ಲ, ಅವರು ಎಲ್ಲಿವರೆಗೆ ಕಲಿತಾನಂತಾರಲ್ಲ ಅಲ್ಲಿವರೆಗೆ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಅದು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಇವತ್ತು ಮುಖ್ಯ ಮೂಲಭೂತ ಪ್ರಶ್ನೆ. ಇದರ ಸಲುವಾಗಿ ನಮ್ಮ ABP ಅವರು ಹೋರಾಟ ಮಾಡಿ ಇದನ್ನು ತರುವಂಥ ದಿಶೆಯಲ್ಲೇ ಇದಕ್ಕೆ ಎಲ್ಲರ ಬೆಂಬಲನೂ ಅದು. ಇದಕ್ಕೆ ಈವನ್ CJP ಸಹಿತ ಬೆಂಬಲ ಕೊಡ್ತದೆ. ಇವರಿಗೆ ಅಧಿಕಾರದಲ್ಲಿದ್ದಾಗ ಇದನ್ನೆಲ್ಲ ಮಾತಾಡುತ್ತಿದ್ದಂಥ BJP ಆಗಿರ್ಬೋದು, RSSದವರಾಗಿರ್ಬೋದು, ಅಧಿಕಾರಕ್ಕೆ ಬಂದಿದ್ದಾರೆ. ಆ ದಿಶೆಯಲ್ಲಿ ಯಾಕೆ ಹೆಜ್ಜೆ ಇಡಬಾರ್ದು? ಇಡೀ ದೇಶಕ್ಕೆ ಒಂದು ಮಾದರಿ ಶಿಕ್ಷಣ ಯಾಕೆ ಕೊಡಬಾರ್ದು? ಚೈನಾದಲ್ಲಿ ನೋಡ್ರಿ, ಕಮ್ಯುನಿಸ್ಟಲ್ಲಿ ಯಾರೂ ಇಲ್ಲೋ, ತಮ್ಮಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮಗುವಿಗೂ ಹೈಯರ್ ಎಜುಕೇಷನ್ ಫ್ರೀ ಕೊಡುವಂಥ ಕೆಲಸ ಮಾಡಿ, ಅಲ್ಲಿ ನೀವು ಯಾವುದೋ ಒಂದು ಇಂಡಸ್ಟ್ರಿ ಮಾಡ್ತೀನಿ, ಮತ್ತೇನೋ ಮಾಡ್ತೀನಿ ಅನ್ನೋದ್ರಿಗೆ ಇನ್ವೆಸ್ಟ್ಮೆಂಟ್ ಸ್ವತಃ ಗೌರ್ಮೆಂಟ್ ಮಾಡಿ ಬೆಳೆಸುವಂಥ ಪದ್ಧತಿ ಮಾಡಿದ್ದಾಗ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಈ ಉದ್ಯೋಗ ಸೃಷ್ಟಿ ಮಾಡುವಂಥ ಏನು MSME ಇದ್ದಾವ, ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದ್ದಾವ, ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇದ್ದಾವ, ಇವತ್ತು ಅತ್ಯಂತ ಜಬರ್ದಸ್ತಾಗಿ ಬೆಳೆದಂಥ ನಮ್ಮ ದೇಶಕ್ಕೆ ಎಷ್ಟರ ಮಟ್ಟಿಗೆ ಅವರು ಎಕ್ಸ್ಪೋರ್ಟ್ ಮಾಡ್ತಾರಪ್ಪ ತಮ್ಮ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ಗಳನ್ನು